ನಮಃ. ವಿರಾಟ್ ವಿಶ್ವಕರ್ಮ ಜಗದ್ಗುರುವೇ ನಮಃ. ಮದ್ ವಿರಾಟ್ ಪೋತುಲಿ ವೀರ ಬ್ರಹ್ಮೇಂದ್ರ ಸ್ವಾಮಿಯೇ ನಮಃ. ಗೋವಿಂದಾಂಬಾಯ ನಮಃ. ಈಶ್ವರಮ ದೇವತಾಭ್ಯೋ ನಮಃ. ಸಿದ್ದಯ್ಯ ಸ್ವಾಮಿ ದೇವತಾಭ್ಯೋ ನಮಃ. ಇವತ್ತಿನ ವಿಶೇಷ ವೈಶಾಖ ಮಾಸ ಶುದ್ಧ ದಶಮಿ. ಇವತ್ತಿನ ಮದ್ ವಿರಾಟ್ ಪೋತುಲಿ ವೀರ ಬ್ರಹ್ಮೇಂದ್ರ ಸ್ವಾಮಿಯವರು ಜೀವ ಸಮಾಧಿ ಆದಂತಹ ದಿನ. ವರ್ಷವೂ ಆರಾಧನೆ ಹಮ್ಮಿಕೊಂಡು ಬರ್ತಾಯಿದೆ. ಎಲ್ಲ ಭಕ್ತಾದಿಗಳು, ಸುತ್ತಮುತ್ತ ಹಳ್ಳಿಯ ಭಕ್ತಾದಿಗಳೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ತಾರೆ. ಬಹಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ಬಟ್ ಈ ದೇವಸ್ಥಾನ ಬಂದು 100-150 ವರ್ಷದ ಇತಿಹಾಸ ಇರುವ ದೇವಸ್ಥಾನ. ಬ್ರಹ್ಮೇಂದ್ರ ಸ್ವಾಮಿಯವರು ಪುರಾಣ ಪ್ರಸಿದ್ಧಿ. ಇದು ನಮ್ಮ ವಿಶ್ವಕರ್ಮರ ಒಬ್ಬರೇ ಅಲ್ಲ, ಇಡೀ ಜಗತ್ತಿಗೆ ಗುರುವಾದಂಥ ವೀರ ಬ್ರಹ್ಮೇಂದ್ರ ಸ್ವಾಮಿಯವರು. ಕಾಲಜ್ಞಾನ ರಚಿತ, ಮುಂದೂಚನೆ ಅಂದರೆ ಮುಂದುಗಡೆ ನಡೆಯುವಂಥ ಭವಿಷ್ಯ ಹೇಳಿದರದ್ದು ಭಗವಾನರು ಇವರು. ಇದೇ ಪ್ರಕಾರವಾಗಿ ಶ್ರೀನಿವಾಸಪುರ ತಾಲೂಕು ಯಲ್ದೂರು ಹೋಬಳಿ ಸೀಗೆಹಳ್ಳಿ ಗ್ರಾಮ. ಇದು ಬ್ರಹ್ಮಯ್ಯಗಾರ ಮಠ ಅಂತ. ಇವರು ಕಾಲಜ್ಞಾನ ರಚಿತರು. ಇಲ್ಲ ಸುತ್ತಮುತ್ತ ಹಳ್ಳಿನ ದೇವಸ್ಥಾನ ಹಳ್ಳಿಗಳಲ್ಲಿ ಭಕ್ತರೆಲ್ಲ ಬರ್ತಾ ಇರ್ತಾರೆ. ತುಂಬ ವಿಜೃಂಭಣೆಯಿಂದ ಆಗ್ತದೆ. ಸಂಜೆ ಪಲ್ಲಕ್ಕಿ ಐತೆ, ಇಲ್ಲೇ ಪಕ್ಕದಲ್ಲಿ ಶನೇಶ್ವರ ದೇವಸ್ಥಾನ ಒಂದು ಐತೆ, ಪವರ್ಫುಲ್ ದೇವಸ್ಥಾನ. ಎಲ್ಲ ಭಕ್ತಗಳು ಬರ್ತಾ ಇರ್ತಾರೆ. ಇವತ್ತಿನ ವಿಶೇಷ ಇದು. ಅದರಿಂದ ಎಲ್ಲ ಬಂದು ಭಕ್ತಾದಿಗಳು ಸಹಕರಿಸಬೇಕು ಅಂತ ಕೇಳ್ತೀವಿ. ಸ್ವಸ್ತಿ, ನಮಸ್ತೆ. ಅಂತೆ.
ವಿಶ್ವಕರ್ಮಣೆ ಜೈ ವೀರಬ್ರಹ್ಮ ಜೈ ಗೋವಿಂದ ಮಾಮ ಜೈ. ಈ ದಿನ ವೈಶಾಖ ಶುದ್ಧ ದಶಮಿ. ಇವತ್ತು ಜಗದ್ಗುರು ಶ್ರೀ ಶ್ರೀ ಕೋತುಳು ವೀರಬ್ರಹ್ಮೇಂದ್ರ ಸ್ವಾಮಿಯವರು ಇವತ್ತು ಸಜೀವವಾಗಿ ಸಮಾಧಿಯಾಗಿರ್ತಕ್ಕಂಥ ದಿವ್ಯವಾದ ಮಹೋನ್ನತವಾಗಿರ್ತಕ್ಕಂಥ ಪರ್ವದಿನ ಇವತ್ತು. ಈ ದಿನ ಯಲ್ದೂರು ಗ್ರಾಮ ಮತ್ತು ಶ್ರೀಗಳ್ಳಿ ಗ್ರಾಮ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಇವತ್ತು ಪ್ರಾಕಾರೋತ್ಸವ, ಪೂರ್ವ ಮೆರವಣಿಗೆ, ಬೆಳಗಿನ ಅಭಿಷೇಕ, ಪಂಚಾಮೃತ ಅಭಿಷೇಕ, ಮಹಾಭಿಷೇಕ, ಲಾಲಾಟೋಪೋತ್ಸವ ಎಲ್ಲ ಉತ್ಸವಗಳು ವಿಜೃಂಭಣೆಯಿಂದ ಇವತ್ತು ಜರುಗಿದೆ. ಈ ರೀತಿಯಾಗಿ ವರ್ಷವೂ ನಡೀತಾ ಇರುತ್ತೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಕೂಡ ಪ್ರತಿ ವರ್ಷವೂ ವೈಶಾಖ ಶುದ್ಧ ದಶಮಿಯಂದು ಈ ಕ್ಷೇತ್ರಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸುಸೂತ್ರವಾಗಿ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತೇಳಿ ಎಲ್ಲರಲ್ಲೇ ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ನಮೋ ವಿಶ್ವಕರ್ಮ. ಸ್ವಾಮಿಯ ಹೇಳಿ ಸುತ್ತಮುತ್ತಲು ಗ್ರಾಮಸ್ಥರ ಈ ವೀರಬ್ರಹ್ಮೇಂದ್ರ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿ ಆರಾಧನೆ 3ನೇ ವರ್ಷ ವಾರ್ಷಿಕೋತ್ಸವ ಪ್ರಾರಂಭ ಮಾಡಿದ್ದೇವೆ. ಪ್ರತಿ ವರ್ಷ ಇದೇ ರೀತಿ ಎಲ್ಲ ಭಕ್ತಾದಿಗಳು ಸೇರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಯಶಸ್ವಿಗೊಳಿಸಿ ಸಹಕಾರ ನೀಡಬೇಕೆಂದು ಈ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರಲ್ಲಿ ಮತ್ತು ವಿಶ್ವಕರ್ಮ ಕುಲಬಾಂಧವರಲ್ಲಿ ನಾನು ಮನವಿ ಮಾಡಿಕೊಳ್ತಾ, ಗುರುರ ಆಶೀರ್ವಾದ ಸದಾ ನಮ್ಮ ವಿಶ್ವಕರ್ಮ ಜನಾಂಗದ ಮೇಲೆ ಆಶೀರ್ವಾದ ಇರಲಿ ಅಂತ ಆಶಿಸುತ್ತಾ ಎಲ್ಲರೂ ಸಹಕಾರ ನೀಡಬೇಕೆಂದು ಈ ದಿನ ಕೋರುತ್ತಿದ್ದೇನೆ. ವೈಶಾಖ ಮಾಸ ಶುದ್ಧ ದಶಮಿ ದಿವಸ ಶ್ರೀ ವೀರಬ್ರಹ್ಮ ಸ್ವಾಮಿಯವರ ಜೀವ ಸಮಾಧಿ ಆಗಿರತಕ್ಕಂಥ ದಿನ ಬಹಳ ಒಳ್ಳೆ ಶುಭ ದಿನ. ಆದ್ದರಿಂದ ಇವತ್ತಿನ ಸೇವಾಕರ್ತರು ಶ್ರೀಮತಿ ಯಶಸ್ವಿನಿ ಮತ್ತು ಮಂಜುನಾಥ್ ಅವರ ಕುಟುಂಬ, ಶಿವಶಂಕರ್ ಅವರ ಕುಟುಂಬದವರ ಆಶೀರ್ವಾದ ದಿನ ಗುರುಗಳಿಗೆ ಒಂದು ಸೇವೆ ಭಗವಂತನ ಕೃಪೆ ಅವ್ರ ಮೇಲೆ ಇರಬೇಕಂತ ನಾನು ತಮ್ಮಲ್ಲಿ ವಿನಯ ದಿನ ಕೇಳ್ಕೊಳ್ತಾ ಇದ್ದೀನಿ. ಭಗವಂತನ ಗುರುಭ್ಯೋ ನಮಃ. ವಿರಾಟ್ ವಿಶ್ವಕರ್ಮ ಜಗದ್ಗುರುವೇ ನಮಃ. ವಿರಾಟ್ ಪೋತುಲು ವೀರಬ್ರಹ್ಮೇಂದ್ರ ಸ್ವಾಮಿಯೇ ನಮಃ. ಇವತ್ತಿನ ದಿವಸ ಸ್ವಾಮಿಯವರು ಜೀವ ಸಮಾಧಿಯಾದ ದಿವಸ, ತುಂಬ ವಿಶೇಷವಾದ ದಿವಸ. ವಿಶೇಷ ದಿವಸ. ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಡಲು ನಮ್ಮ ನಮ್ಮ ಬಲರಾಮಾಚಾರ್ಯ ಮಗ ಅವರು ಬೆಂಗಳೂರಲ್ಲಿದ್ದಾರೆ. ಮುನ್ಸಾಮಾಚಾರ್ಯ ಅವ್ರ ಮಗ ಅವರು ಬೆಂಗಳೂರಲ್ಲಿದ್ದು ಅಣ್ಣ ತಮ್ಮರು ಬಾಮೇರು ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ತುಂಬ ಯಶಸ್ವಿ ಶ್ರದ್ಧೆ ಭಕ್ತಿಯನ್ನು ತಗೊಂಡು ಯಶಸ್ವಿಗೊಳಿಸಿ ಎಲ್ಲರಿಗೂ, ಒಬ್ಬರಿಗೆ ಅಲ್ಲ ಎಲ್ಲ ಬಾಂಧವರಿಗೂ, ಕುಲಭೇದ ಇಲ್ದಿರೋ ಎಲ್ಲರಿಗೂ ಆಶೀರ್ವಾದ ಕೊಡೋಕ್ಕೆ ಸಹಕಾರ ಮಾಡಿಕೊಟ್ಟವ್ರೆ. ಇವ್ರಿಗೆಲ್ಲರಿಗೂ ಸೇರಿ ಎಲ್ಲರ ಪರವಾಗಿ ಒಂದು ಧನ್ಯವಾದಗಳು ಹೇಳ್ತಾ ಇದ್ದೀವಿ. ನಮಸ್ಕಾರ. ಒಂದು ಹಾರ ಕೊಡ್ತಾರೆ. ನಮ್ಮ ವಿಶ್ವಕರ್ಮ ಕುಲಬಾಂಧವರ ಪರವಾಗಿ, ಎಲ್ಲ ಕಣಕಟ್ಟಿನ ಪರವಾಗಿ ಅಭಿನಂದನೆಗಳು ತಿಳಿಸ್ತಾ ಇದ್ದೀವಿ ಸ್ವಾಮಿಯವರು. ನೋಡಿ, ಈಗ ಹಂಗಲ್ಲ ಒಂದು ನಿಮಿಷ ಅದಲ್ಲ, ನಮ್ಮ ಮಂಜಣ್ಣ ಸಹಕಾರದಿಂದ ಇಷ್ಟು ಮಾತ್ರ ಕಾರ್ಯಕ್ರಮ ಹಮ್ಮಿಕೊಂಡೈತಿ. ಭಾಳ ಸಂತೋಷ.